ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ತುಂಬಾ ರುಚಿಯಾಗಿರುವಂತಹ ಬೀಟ್ರೋಟಲ್ಲಿ ಮಾಡುವಂಥ ರೆಸಿಪಿ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿಗಿಟ್ಟು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಬಿಸಿ ಆದಮೇಲೆ 2-3 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ, ಅದು ಚಟಪಟ ಅಂತ ಸೌಂಡ್ ಬಂದಮೇಲೆ 2-3 ಈರುಳ್ಳಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ 4-5 ಒಣಮೆಣಸಿನಕಾಯನ್ನು ಹಾಕಿ ಫ್ರೈ ಮಾಡಿ, ಮತ್ತು 2 ಟೊಮೊಟೊನ ಸಣ್ಣದಾಗಿ ಹಚ್ಚಿರುವಂಥ 2 ಟೊಮೊಟೊನ ಹಾಕಿ ಫ್ರೈ ಮಾಡಿ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡಬೇಕು. ಬೇಗ ಫ್ರೈ ಆಗಲಿಕ್ಕೋಸ್ಕರ 1 ಸ್ಪೂನಷ್ಟು ಹರಳುಪ್ಪನ್ನ ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಫ್ರೈ ಆದಮೇಲೆ ಬೀಟ್ರೂಟ್ನ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೋಬೇಕು. ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ, ನಂತರ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಪಲ್ಯನೂ. ಮತ್ತು ಸಣ್ಣದಾಗಿ ಹಚ್ಚಿರುವಂಥ ಬೀಟ್ರೂಟ್ನ ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಿಧಾನವಾಗಿ ಫ್ರೈ ಮಾಡಿ, ನೀರು ಹಾಕ್ಬಾರ್ದು. ಇವಾಗಲೇ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿಯಾಗಿರುತ್ತೆ. ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿರುವಂಥ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಹೆಲ್ದಿಯಾದಂಥ ರೆಸಿಪಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಂದು ಸಲ ಮಾಡಿಕೊಡಿ. ಮತ್ತು ಈ ಥರ ಫ್ರೈ ಆಗಬೇಕು. ಸ್ವಲ್ಪ 1 ಹಾಫ್ ಲೋಟಷ್ಟು ನೀರು ಹಾಕಿ ಕಾಳು ಮತ್ತು ಬೀಟ್ರೋಟ್ ಬೇಯಲಿಕ್ಕೆ ಬಿಡಿ. ಇದು ಸ್ವಲ್ಪ 1/4% ಅಷ್ಟು ತರಕಾರಿ ಬೆಂದಿರಬೇಕು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಮುಚ್ಚಿ, ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಬೇಯಿಸಬೇಕು. ಮತ್ತು ಈ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಅದಕ್ಕೆ 4-5 ಮೊಟ್ಟೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಮೊಟ್ಟೆ ಹಾಕಿದ್ದೀನಿ ಅಂತ ಅನಿಸೋದಿಲ್ಲ ಮಕ್ಕಳಿಗೆ. ತಿನ್ನಬೇಕಾದ್ರೆ ಬೀಟ್ರೋಟ್ ಪಲ್ಯನೇ ತಿಂತಾಯಿದ್ದೀನಿ ಅಂತ ಅನಿಸುತ್ತೆ. ಆದ್ದರಿಂದ ನಾವು ಲಾಸ್ಟಲ್ಲಿ ಈ ರೀತಿ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನೀಟಾಗಿ ನೀವು ಎಷ್ಟಾದರೂ ಹಾಕೋಬೋದು. ನಾನು 4-5 ಮೊಟ್ಟೆ ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಬಟ್ಲಷ್ಟು ಆಗೋಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮಕ್ಕಳಿಗೆ ಮೊಟ್ಟೆ ಹಾಕಿದ್ದೀನಿ ಅಂತ ಅನಿಸೋದಿಲ್ಲ. ಯಾರು ಮೊಟ್ಟೆ ಇಷ್ಟಪಡಲ್ಲ, ಮೊಟ್ಟೆ ತಿಂತಾಯಿದ್ದೀನಿ ಅಂತಲೂ ಅನಿಸೋದಿಲ್ಲ. ಆ ರೀತಿ ಇರುತ್ತೆ. ತುಂಬಾ ಆರೋಗ್ಯವಾಗಿರುತ್ತೆ. ಚಪಾತಿಗಾಗಲಿ ದೋಸೆಗಾಗಲಿ ತುಂಬಾ ರುಚಿಯಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.